ಇದ್ ನೋಡಿ, ಬಾಳೆ ಮರವನ್ನು ಕತ್ತರಿಸಿದಾಗ ಸಿಗುವ ನೀರಿನ ದೃಶ್ಯವನ್ನು. ಹೀಗೆ ತುಂಡರಿಸಿದ ಬಾಳೆ ಮರಗಳನ್ನು ಅಡಿಕೆ ಮರದ ಬುಡದಲ್ಲಿ ಮುಚ್ಚಿ ತೋಟದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತಂದು ಬೆಂಕಿ ಹಾಕಿ ನಾಶಪಡಿಸಿದೆ. ಮೊದಲು ಅಡಿಕೆ ಮರದ ಬುಡವನ್ನು ಸ್ವಚ್ಛಗೊಳಿಸಿ ಗೊಬ್ಬರವನ್ನು ನೀಡಿ ನಂತರ ತೋಟದಲ್ಲಿನ ಕಸಕಡ್ಡಿ, ಸೋಗೆ ಹಾಗೂ ಈ ರೀತಿ ಹೆಚ್ಚುವರಿ ಬೆಳೆದಿದ್ದ ಬಾಳೆ ಮರಗಳನ್ನು ತುಂಡರಿಸಿ ತಂದು ಅಡಿಕೆ ಮರದ ಸುತ್ತಲೂ ಮುಚ್ಚತೊಡಗಿದೆ. ಬಾಳೆ ಮರ ಅದೆಷ್ಟು ಪ್ರಮಾಣದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ನೋಡಿ. ಈ ಬೇಸಿಗೆಯಲ್ಲೂ ಸಹ ಅದರ ಕಾಂಡ ನೀರಿನಿಂದ ತುಂಬಿ ಹೋಗಿರುವುದನ್ನು ಕಾಣಬಹುದು. ಬಾಳೆ ಮರದ ಕಾಂಡವು ಉತ್ತಮ ಪೊಟ್ಯಾಶ್ನ ಆಗರವಾಗಿದೆ. ಈ ರೀತಿ ಕೊನೆ ಕಡಿದ ನಂತರ ಮರವನ್ನು ತುಂಡರಿಸಿ ಅಡಿಕೆ ಮರದ ಬುಡಕ್ಕೆ ಮುಚ್ಚುತ್ತೇವೆ. ತೋಟದಲ್ಲಿ ಬಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಆಗಾಗ ಹೆಕ್ಕಿ ತಂದು ಗುಡ್ಡೆ ಹೊಡೆದ ರಾಶಿ ಎಷ್ಟೊಂದಾಗಿದೆ ನೋಡಿ. ಬಹುತೇಕ ಬಾಳೆಕೊನೆ ರಕ್ಷಣೆಗೋಸ್ಕರ ಹಾಕಿದ ಚೀಲಗಳು ಬಿಸಿಲಿಗೆ ಹಾಳಾಗುವ ಮೂಲಕ ಈ ರೀತಿಯ ತ್ಯಾಜ್ಯ ಉಂಟಾಗುತ್ತದೆ. ಬೆಳೆ ರಕ್ಷಣೆಗೆ ಪ್ಲಾಸ್ಟಿಕ್ ಬಳಕೆ ಕೆಲ ಬಾರಿ ಅನಿವಾರ್ಯ. ಆದರೆ ಅದನ್ನು ನಾಶಪಡಿಸುವ ಸಲುವಾಗಿ ಒಗ್ಗೂಡಿಸಿ ತಂದು ಈ ರೀತಿ ಗದ್ದೆ ಬೈಲಿನಲ್ಲಿ ಸುರುವಿದೆ. ಈ ಪ್ಲಾಸ್ಟಿಕ್ ರಾಶಿಗೆ ಬೆಂಕಿ ಹಿಡಿಸಿದ್ದ ತಡ ಕೆಲ ಸಮಯದಲ್ಲೇ ಚೆನ್ನಾಗಿ ಕತ್ತತೊಡಗಿತ್ತು. ಅಷ್ಟರಲ್ಲೇ ನಮ್ಗೆ ಯಾಕೋ ಹಸಿವು ಮತ್ತು ಬಾಯಾರಿಕೆ ಆಗತೊಡಗಿತ್ತು. ಕೂಡಲೇ ಹಳದಲ್ಲಿ ಕೈ ತೊಳೆದು ತೋಟದ ಬುಡದಲ್ಲೇ ಇದ್ದ ಜಂಬೆ ಮರದತ್ತ ಆಸೆ ಪಟ್ಟು ಹೋದೆವು. ಪುಟ್ಟ ಜಂಬೆ ಹಣ್ಣಿನ ಮರ ನಮಗೆ ನಿರಾಸೆ ಪಡಿಸದೆ ರುಚಿಕರ ಹಾಗೂ ರಸಭರಿತವಾದ ಸಾಕಷ್ಟು ಹಣ್ಣುಗಳನ್ನು ಸುಲಭದಲ್ಲಿ ನೀಡಿತು. ನೋಡಿ, ಈ ಪುಟಾಣಿ ಮರದಲ್ಲಿ ಅದೆಷ್ಟು ಹಣ್ಣುಗಳು ಬಿಟ್ಟಿವೆ ಎಂದು. ರುಚಿಕರ ಹಣ್ಣನ್ನು ತಿನ್ನುತ್ತಾ ಮತ್ತೆ ನಾವು ಬೆಂಕಿ ಹಾಕಿದ ಜಾಗದತ್ತ ಮರಳಿದೆವು. ತೋಟಕ್ಕೆ ಗೊಬ್ಬರ ಮತ್ತು ಮುಚ್ಚಿಗೆ ಮಾಡಿದ ನಂತರ ಅಲ್ಲಿ ಅನಿವಾರ್ಯವಾಗಿ ಆಗಿದ್ದ ಈ ರೀತಿಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತಂದು ಅದನ್ನು ಸುಟ್ಟು ನಾಶಪಡಿಸುವ ಮೂಲಕ ಭೂಮಿ ತಾಯಿಯು ಮಲಿನವಾಗದಂತೆ ಸ್ವಚ್ಛಗೊಳಿಸಿದ ತೃಪ್ತಿಯನ್ನು ಹೊಂದಿದೆವು.